ನಮಸ್ತೆ ವೀಕ್ಷಕರೇ. ಕನ್ನಡ ಸಿನಿ ರಸಿಕರಿಗೆ ಸ್ಮರಣೀಯ ಕ್ಲಾಸಿಕ್ ಚಿತ್ರ ಅಂತ ಹೇಳ್ಬೋದು ಈ ಸಿನಿಮಾ. 1995ರಲ್ಲಿ ತೆರೆ ಕಾಣುತ್ತೆ. ಗ್ರಾಮೀಣ ಸೊಗಡಿನ ಸುವಾಸನೆಯೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಯಶಸ್ಸನ್ನ ಕಂಡಂತ ಚಿತ್ರ ಅಂತ ಹೇಳ್ಬೋದು. ಯಾವ್ದು ಈ ಸಿನಿಮಾ, ಏನಿದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಕೇಳ್ತಾ, ಗುರು ಈ ಸಿನಿಮಾ ಯಾವುದು ಅಂದ್ರೆ ರವಿಚಂದ್ರನ್ ಅವರೇ ಸ್ವತಃ ನಿರ್ದೇಶಿಸಿ ನಟಿಸಿರ್ತಕ್ಕಂಥ ಸಿನಿಮಾ ಪುಟ್ನಂಜ. ಸೊ ಈ ಚಿತ್ರದಲ್ಲಿ ಮೀನಾ ಅವರ ಅಭಿನಯ ತುಂಬಾನೇ ಮನ್ಸೆಳೆದಿತ್ತು, ಜನಗಳಿಗೆ ತುಂಬಾನೇ ಹತ್ರ ಆಗಿತ್ತು ಅಂತ ಹೇಳ್ಬೋದು ಗುರು. ಹಾಗೆ ಈ ಸಿನಿಮಾನ ರವಿಚಂದ್ರನ್ ಅವರು ನಿರ್ದೇಶಿಸಿದ್ರೆ ನರಸಿಂಹನ್ ನಿರ್ಮಾಣ ಮಾಡ್ತಾರೆ. ವಿ ರವಿಚಂದ್ರನ್, ಮೀನಾ, ಉಮಾಶ್ರೀ, ಲೋಕೇಶ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಸಂಗೀತ ಹಂಸಲೇಖ. ಹಾಗೆ ಈ ಸಿನಿಮಾ 1972ರಲ್ಲಿ ತಮಿಳಿನಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ. ಪಟ್ಟಿಕಟ್ಟ ಪಟ್ಟನಾಮ ಅಂತಕ್ಕಂಥ ಸಿನಿಮಾದಿಂದ ಸ್ಫೂರ್ತಿಯನ್ನ ಪಡೆದಂತ ರವಿಚಂದ್ರನ್ ಅವರು 1995ರಲ್ಲಿ ರಿಲೀಸ್ ಮಾಡ್ತಾರೆ ಪುಟ್ನಂಜ ಅಂತಕ್ಕಂಥ ಸಿನಿಮಾ. ಸೊ ಪಕ್ಕಾ ಗ್ರಾಮೀಣ ಶೈಲಿ ಇರತಕ್ಕಂಥ ಸಿನಿಮಾ. ರವಿಚಂದ್ರನ್ ಅವರ ಆಕರ್ಷಕ ನಿರ್ದೇಶನ ಮತ್ತು ಅಭಿನಯ, ಹಂಸಲೇಖ ಅವರ ಮನಮುಟ್ಟುವ ಹಾಡುಗಳು, ಕುಟುಂಬ ಸಮೇತ ನೋಡಬೇಕಾದಂತ ಸಿನಿಮಾ ಅಂತ ಹೇಳ್ಬೋದು ಪುಟ್ನಂಜ. ಈ ಸಿನಿಮಾದಲ್ಲಿ ಹಳ್ಳಿ ಹುಡುಗ ಒಬ್ಬ ಸಿಟಿ ಹುಡುಗಿನ ಅಂದ್ರೆ ಸೋದರತ್ತೆ ಮಗಳೇ ಆಗಿರ್ತಕ್ಕಂಥವ್ರನ್ನ ಮದ್ವೆ ಆಗ್ತಾರೆ. ಸೊ ಮದುವೆ ಆದ್ಮೇಲೆ ರವಿಚಂದ್ರನ್ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾನೆ. ಹಳ್ಳಿ ಹುಡುಗನಾಗಿ ಸಿಟಿ ಹುಡುಗಿನ ಮದುವೆ ಆದ್ರೆ ಸಿಟಿ ಹುಡುಗಿ ಯಾವ ರೀತಿ ಸಂಸ್ಕೃತಿ ಇರುತ್ತೆ, ಹಳ್ಳಿ ಹುಡುಗನಿಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಅವರ ಫ್ಯಾಮಿಲಿಗೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಚಾಚು ತಪ್ಪದೆ ಕಟ್ಕೊಟ್ಟಿದ್ದಾರೆ ವಿ ರವಿಚಂದ್ರನ್ ಅವರು. ಇನ್ನ ವಿ ರವಿಚಂದ್ರನ್ ಅವರ ತಾಯಿಯ ಪಾತ್ರದಲ್ಲಿ ಉಮಾಶ್ರೀ ಅವರು ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ ಅಂತ ಹೇಳ್ಬೋದು. ಆಗಿನ ಕಾಲಕ್ಕೆ ಉಮಾಶ್ರೀ ಅವರ ಡೈಲಾಗ್ಗಳು ಪುಟ್ನಂಜ ಸಿನಿಮಾದಲ್ಲಿ ಎಲ್ಲೆಲ್ಲೋ ಆರ್ಕೆಸ್ಟ್ರಾಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ನೋಡು ಉಮಾಶ್ರೀ ಅವರ ಆ ವಾಯ್ಸು ಕಂಠ ಹೇಗಿದೆ ಅಂದ್ರೆ ಸಖತ್ತಾಗಿ ಮಿಮಿಕ್ರಿನ ಮಾಡ್ತಾ ಇದ್ರು ಆರ್ಕೆಸ್ಟ್ರಾಗಳಲ್ಲಿ. ಹಾಗೆ ಅವರ ಆಕ್ಟಿಂಗು ತುಂಬಾನೇ ಹೈಲೈಟ್ ಆಯ್ತು ಆ ಸಿನಿಮಾದಲ್ಲಿ ಪುಟ್ನಂಜನಲ್ಲಿ. ಇನ್ನ ರವಿಚಂದ್ರನ್ ಅವ್ರನ್ನ ನೋಡೋದಾದ್ರೆ ಅವ್ರ ಆಕ್ಟಿಂಗ್ ಕೂಡ ಅಷ್ಟೇ ಕೇಳಂಗೆ ಇಲ್ಲ ಗುರು. ಆ ಮಟ್ಟಕ್ಕೆ ಅವರು ಆಕ್ಟ್ ಮಾಡಿದಾರೆ ಅಂತ ಹೇಳ್ಬೋದು ಹಳ್ಳಿ ಐದನಾಗಿ. ಸೊ ಪಂಚೆ ಶರ್ಟ್ ಉಟ್ಕೊಂಡು ಮೀಸೆ ತಿರುಕೊಂಡು. ಸೊ ಪುಟ್ನಂಜ ಆ ಕಾಲಕ್ಕೆ ತುಂಬಾ ಯಶಸ್ಸನ್ನ ಪಡೆದಂತ ಸಿನಿಮಾ. ಸೊ ಅವನು ತನ್ನ ಮಗುನ ನೋಡೋಕ್ಕೋಸ್ಕರ ಪೇಟೆಗೆ ಹೋಗ್ತಾನೆ. ಪೇಟೆಗೆ ಹೋದಾಗ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾನೆ. ಸೊ ಅವನ ಮಗುಗೋಸ್ಕರ ಅವನು ಏನೆಲ್ಲ ಪಾಡ್ಪಡ್ತಾನೆ, ಅವಳನ್ನ ಕರ್ಕೊಂಬರ್ಬೇಕು ಹಳ್ಳಿಗೆ ಸಂಸಾರ ಮಾಡ್ಬೇಕು ಅಂತ ಮತ್ತೆ ಅವಳನ್ನ ಕರ್ಕೊಂಬರೋದಕ್ಕೆ ಪೇಟೆಗೆ ಅಂತ ಹೋಗ್ತಾನೆ. ಸೊ ಉಮಾಶ್ರೀ ಕೂಡ ಅಲ್ಲೇ ಹೋಗಿ ಕಾಯ್ಕೊಂತಾಳೆ. ಸೊ ಸಿನಿಮಾ ನೀವು ಸ್ಟೋರಿ ನೋಡ್ತಾ ಇದ್ರೆ ನಿಜಕ್ಕೂ ಆ ಸಿನಿಮಾ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ ಗುರು. ಗ್ರಾಮೀಣ ಸೊಗಡಿನ ಸಿನಿಮಾ ಅದ್ರಲ್ಲಿ ಕಳೆದೋಗ್ಬಿಡ್ತೀರಾ ಅಂತ ಹೇಳ್ಬೋದು. ಸೊ ವಿ ರವಿಚಂದ್ರನ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತಪ್ಪಾಗಲಾರದು. ಪುಟ್ನಂಜ ಸಿನಿಮಾ ಆ ಕಾಲಕ್ಕೆ ಭರ್ಜರಿ ಯಶಸ್ಸನ್ನ ಪಡೆದಂತ ಬಹುಬೇಡಿಕೆಯ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಆ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಹಳ್ಳಿಯವನು ಏನೂ ಆಗಲ್ಲ ಅವನ ಕೈಯಿಲ್ಲ ಅಂತ ಅಂತಕ್ಕಂಥ ಹೆಂಡತಿ ಮತ್ತೆ ಅವರ ಅತ್ತೆ ಮುಂದೆ ಅವನು ಕೂಡ ಹಳ್ಳಿ ಹೈದ ಪೇಟೆ ಹುಡುಗನಾಗಿ ಬದಲಾಗ್ತಾನೆ. ಅವನು ಕೂಡ ಗಾಡಿ ಓಡಿಸ್ತಾನೆ, ಬುಲೆಟ್ ಓಡಿಸ್ತಾನೆ, ಕಾರ್ ಓಡಿಸ್ತಾನೆ ಅನ್ನೋದನ್ನ ಆ ಸಿನಿಮಾದಲ್ಲಿ ಸಾಬೀತನ ಪಡಿಸ್ತಾರೆ ರವಿಚಂದ್ರನ್ ಅವರು. ಹಾಗೆ ಭರ್ಜರಿ ಫೈಟ್ ಕೂಡ ಮಾಡ್ತಾರೆ ಅನ್ನೋದನ್ನ ಸಾಬೀತು ಪಡಿಸ್ತಾರೆ. ಸೊ ತನ್ನ ಒಂದು ಸಂಸ್ಕೃತಿ, ತನ್ನ ಒಂದು ಮನೆತನಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಹಳ್ಳಿ ಹುಡುಗರು ಅನ್ನೋದನ್ನ ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಅಂತ ಹೇಳ್ಬೋದು. ಸಿನಿಮಾ ಒಟ್ಟಾರೆಯಾಗಿ ತುಂಬಾನೇ ಅದ್ಭುತವಾಗಿದೆ. ನನಗಂತೂ ಆ ಸಿನಿಮಾ ತುಂಬಾನೇ ಇಷ್ಟ ಆಗಿತ್ತು. ಈಗ್ಲೂ ಕೂಡ ಆ ಸಿನಿಮಾ ಟಿವಿನಲ್ಲಿ ಅಲ್ಲಿ ಇಲ್ಲಿ ಹಾಕಿದ್ರೆ ನೋಡ್ಬೋದು. ಅಷ್ಟು ಚೆನ್ನಾಗಿರ್ತಕ್ಕಂಥ ಸಿನಿಮಾ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತಕ್ಕಂಥ ಸಿನಿಮಾ, ಎಲ್ಲೂ ಒಂಚೂರು ಬೇಜಾರಾಗಲ್ಲ. ಹಾಗೆ ರವಿಚಂದ್ರನ್ ಅವರ ರೊಮ್ಯಾಂಟಿಕ್ ಸ್ಟೈಲ್ ಆ ಸಿನಿಮಾದಲ್ಲೂ ಸಾಂಗ್ಗಳಲ್ಲಿ ಕೆಲವೊಂದರಲ್ಲಿ ತೋರಿಸಿದ್ರೆ. ಸೊ ಅದು ಯಾವತ್ತಿದ್ರು ರವಿಚಂದ್ರನ್ ಅಂದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.